ಚೀನಾ ಕೆನಡಾಕ್ಕೆ ಡೊನಾಲ್ಡ್ ಟ್ರಂಪ್ ತೆರಿಗೆ ಪೆಟ್ಟು. ಅಚ್ಚರಿಯ ರೀತಿಯಲ್ಲಿ ಭಾರತಕ್ಕೆ ಬೀಳಲಿಲ್ಲ ಪೆಟ್ಟು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆರಳಿದ್ದಾರೆ. ನಿರೀಕ್ಷೆಯಂತೆಯೇ ಕೆನಡಾ, ಮೆಕ್ಸಿಕೋ ಮತ್ತು ಚೀನಾ ದೇಶಗಳಿಂದ ಆಮದಾಗುವ ವಸ್ತುಗಳ ಮೇಲೆ ತೆರಿಗೆ ವಿಧಿಸಿದ್ದಾರೆ. ಕೆನಡಾದ ಮೇಲೆ 25%, ಮೆಕ್ಸಿಕೋ ಮೇಲೆ 25%, ಚೀನಾದ ಮೇಲೆ 10% ತೆರಿಗೆ ವಿಧಿಸಿದ್ದಾರೆ. ಅಚ್ಚರಿ ಎಂಬಂತೆ ಭಾರತಕ್ಕೆ ಟ್ರಂಪ್ ತೆರಿಗೆ ವಿನಾಯಿತಿ ನೀಡಿದ್ದಾರೆ. ಅದಕ್ಕೆ ಪ್ರಧಾನಿ ಮೋದಿ ಮತ್ತು ಟ್ರಂಪ್ ನಡುವಿನ ಸ್ನೇಹ ಹಾಗೂ ಭಾರತದ ಬಜೆಟ್ನಲ್ಲಿ ಅಮೆರಿಕದ ಕೆಲ ವಸ್ತುಗಳ ಮೇಲಿನ ತೆರಿಗೆ ಕಡಿತ ಕಾರಣ ಎನ್ನಲಾಗ್ತಿದೆ. ಕೆನಡಾದ ಮೇಲೆ ಟ್ರಂಪ್ 25% ತೆರಿಗೆ ಹಾಕಿದ್ರೆ ಅಮೆರಿಕ ಮೇಲೆ ಕೆನಡಾ ಕೂಡ 25% ತೆರಿಗೆ ಹಾಕಿದೆ. ಮೆಕ್ಸಿಕೋ ಸಹ 25% ತೆರಿಗೆ ಹಾಕಲು ಸಿದ್ಧತೆ ನಡೆಸಿದೆ. 10% ತೆರಿಗೆ ವಿಧಿಸಿದ್ದಕ್ಕೆ ಚೀನಾ ಕೆರಳಿ ಕೆಂಡವಾಗಿದೆ. ಚೀನಾದಿಂದ ಅಮೆರಿಕ ತರಿಸಿಕೊಳ್ಳುವ ಎಲ್ಲ ವಸ್ತುಗಳಿಗೆ ತೆರಿಗೆ ಬೀಳುತ್ತೆ. ಆಟಿಕೆಯಿಂದ ಹಿಡಿದು ಬಟ್ಟೆಯವರೆಗೆ ಟ್ಯಾಕ್ಸ್ ಹೆಚ್ಚುತ್ತೆ. ಚೀನಾಕ್ಕೆ ಅಮೆರಿಕ $195 ಬಿಲಿಯನ್ ವಸ್ತು ಕಳಿಸುತ್ತೆ. ಅಮೆರಿಕಕ್ಕೆ ಚೀನಾ $562 ಬಿಲಿಯನ್ ವಸ್ತು ಮಾರುತ್ತೆ. ಅಂದ್ರೆ ಚೀನಾ ಜೊತೆ ಅಮೆರಿಕ $367 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಎದುರಿಸ್ತಿದೆ. ಆದ್ರಿಂದ ಚೀನಾಗೆ ಅಮೆರಿಕ ಮಾರುಕಟ್ಟೆ ಅನಿವಾರ್ಯ. ಟ್ರಂಪ್ ಏನೇ ಮಾಡಿದ್ರು ಯಾರು ಕಮಕ್ ಗಿಮಕ್ ಅನ್ನಂಗಿಲ್ಲ. ಅದಕ್ಕೆ ಅಮೆರಿಕವನ್ನ ದೊಡ್ಡಣ್ಣ ಅನ್ನೋದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚೀನಾ ಕೆನಡಾಕ್ಕೆ ಡೊನಾಲ್ಡ್ ಟ್ರಂಪ್ ತೆರಿಗೆ ಪೆಟ್ಟು. ಅಚ್ಚರಿಯ ರೀತಿಯಲ್ಲಿ ಭಾರತಕ್ಕೆ ಬೀಳಲಿಲ್ಲ ಪೆಟ್ಟು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆರಳಿದ್ದಾರೆ. ನಿರೀಕ್ಷೆಯಂತೆಯೇ ಕೆನಡಾ, ಮೆಕ್ಸಿಕೋ ಮತ್ತು ಚೀನಾ ದೇಶಗಳಿಂದ ಆಮದಾಗುವ ವಸ್ತುಗಳ ಮೇಲೆ ತೆರಿಗೆ ವಿಧಿಸಿದ್ದಾರೆ. ಕೆನಡಾದ ಮೇಲೆ 25%, ಮೆಕ್ಸಿಕೋ ಮೇಲೆ 25%, ಚೀನಾದ ಮೇಲೆ 10% ತೆರಿಗೆ ವಿಧಿಸಿದ್ದಾರೆ. ಅಚ್ಚರಿ ಎಂಬಂತೆ ಭಾರತಕ್ಕೆ ಟ್ರಂಪ್ ತೆರಿಗೆ ವಿನಾಯಿತಿ ನೀಡಿದ್ದಾರೆ. ಅದಕ್ಕೆ ಪ್ರಧಾನಿ ಮೋದಿ ಮತ್ತು ಟ್ರಂಪ್ ನಡುವಿನ ಸ್ನೇಹ ಹಾಗೂ ಭಾರತದ ಬಜೆಟ್ನಲ್ಲಿ ಅಮೆರಿಕದ ಕೆಲ ವಸ್ತುಗಳ ಮೇಲಿನ ತೆರಿಗೆ ಕಡಿತ ಕಾರಣ ಎನ್ನಲಾಗ್ತಿದೆ. ಕೆನಡಾದ ಮೇಲೆ ಟ್ರಂಪ್ 25% ತೆರಿಗೆ ಹಾಕಿದ್ರೆ ಅಮೆರಿಕ ಮೇಲೆ ಕೆನಡಾ ಕೂಡ 25% ತೆರಿಗೆ ಹಾಕಿದೆ. ಮೆಕ್ಸಿಕೋ ಸಹ 25% ತೆರಿಗೆ ಹಾಕಲು ಸಿದ್ಧತೆ ನಡೆಸಿದೆ. 10% ತೆರಿಗೆ ವಿಧಿಸಿದ್ದಕ್ಕೆ ಚೀನಾ ಕೆರಳಿ ಕೆಂಡವಾಗಿದೆ. ಚೀನಾದಿಂದ ಅಮೆರಿಕ ತರಿಸಿಕೊಳ್ಳುವ ಎಲ್ಲ ವಸ್ತುಗಳಿಗೆ ತೆರಿಗೆ ಬೀಳುತ್ತೆ. ಆಟಿಕೆಯಿಂದ ಹಿಡಿದು ಬಟ್ಟೆಯವರೆಗೆ ಟ್ಯಾಕ್ಸ್ ಹೆಚ್ಚುತ್ತೆ. ಚೀನಾಕ್ಕೆ ಅಮೆರಿಕ $195 ಬಿಲಿಯನ್ ವಸ್ತು ಕಳಿಸುತ್ತೆ. ಅಮೆರಿಕಕ್ಕೆ ಚೀನಾ $562 ಬಿಲಿಯನ್ ವಸ್ತು ಮಾರುತ್ತೆ. ಅಂದ್ರೆ ಚೀನಾ ಜೊತೆ ಅಮೆರಿಕ $367 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಎದುರಿಸ್ತಿದೆ. ಆದ್ರಿಂದ ಚೀನಾಗೆ ಅಮೆರಿಕ ಮಾರುಕಟ್ಟೆ ಅನಿವಾರ್ಯ. ಟ್ರಂಪ್ ಏನೇ ಮಾಡಿದ್ರು ಯಾರು ಕಮಕ್ ಗಿಮಕ್ ಅನ್ನಂಗಿಲ್ಲ. ಅದಕ್ಕೆ ಅಮೆರಿಕವನ್ನ ದೊಡ್ಡಣ್ಣ ಅನ್ನೋದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚೀನಾ ಕೆನಡಾಕ್ಕೆ ಡೊನಾಲ್ಡ್ ಟ್ರಂಪ್ ತೆರಿಗೆ ಪೆಟ್ಟು. ಅಚ್ಚರಿಯ ರೀತಿಯಲ್ಲಿ ಭಾರತಕ್ಕೆ ಬೀಳಲಿಲ್ಲ ಪೆಟ್ಟು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆರಳಿದ್ದಾರೆ. ನಿರೀಕ್ಷೆಯಂತೆಯೇ ಕೆನಡಾ, ಮೆಕ್ಸಿಕೋ ಮತ್ತು ಚೀನಾ ದೇಶಗಳಿಂದ ಆಮದಾಗುವ ವಸ್ತುಗಳ ಮೇಲೆ ತೆರಿಗೆ ವಿಧಿಸಿದ್ದಾರೆ. ಕೆನಡಾದ ಮೇಲೆ 25%, ಮೆಕ್ಸಿಕೋ ಮೇಲೆ 25%, ಚೀನಾದ ಮೇಲೆ 10% ತೆರಿಗೆ ವಿಧಿಸಿದ್ದಾರೆ. ಅಚ್ಚರಿ ಎಂಬಂತೆ ಭಾರತಕ್ಕೆ ಟ್ರಂಪ್ ತೆರಿಗೆ ವಿನಾಯಿತಿ ನೀಡಿದ್ದಾರೆ. ಅದಕ್ಕೆ ಪ್ರಧಾನಿ ಮೋದಿ ಮತ್ತು ಟ್ರಂಪ್ ನಡುವಿನ ಸ್ನೇಹ ಹಾಗೂ ಭಾರತದ ಬಜೆಟ್ನಲ್ಲಿ ಅಮೆರಿಕದ ಕೆಲ ವಸ್ತುಗಳ ಮೇಲಿನ ತೆರಿಗೆ ಕಡಿತ ಕಾರಣ ಎನ್ನಲಾಗ್ತಿದೆ. ಕೆನಡಾದ ಮೇಲೆ ಟ್ರಂಪ್ 25% ತೆರಿಗೆ ಹಾಕಿದ್ರೆ ಅಮೆರಿಕ ಮೇಲೆ ಕೆನಡಾ ಕೂಡ 25% ತೆರಿಗೆ ಹಾಕಿದೆ. ಮೆಕ್ಸಿಕೋ ಸಹ 25% ತೆರಿಗೆ ಹಾಕಲು ಸಿದ್ಧತೆ ನಡೆಸಿದೆ. 10% ತೆರಿಗೆ ವಿಧಿಸಿದ್ದಕ್ಕೆ ಚೀನಾ ಕೆರಳಿ ಕೆಂಡವಾಗಿದೆ. ಚೀನಾದಿಂದ ಅಮೆರಿಕ ತರಿಸಿಕೊಳ್ಳುವ ಎಲ್ಲ ವಸ್ತುಗಳಿಗೆ ತೆರಿಗೆ ಬೀಳುತ್ತೆ. ಆಟಿಕೆಯಿಂದ ಹಿಡಿದು ಬಟ್ಟೆಯವರೆಗೆ ಟ್ಯಾಕ್ಸ್ ಹೆಚ್ಚುತ್ತೆ. ಚೀನಾಕ್ಕೆ ಅಮೆರಿಕ $195 ಬಿಲಿಯನ್ ವಸ್ತು ಕಳಿಸುತ್ತೆ. ಅಮೆರಿಕಕ್ಕೆ ಚೀನಾ $562 ಬಿಲಿಯನ್ ವಸ್ತು ಮಾರುತ್ತೆ. ಅಂದ್ರೆ ಚೀನಾ ಜೊತೆ ಅಮೆರಿಕ $367 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಎದುರಿಸ್ತಿದೆ. ಆದ್ರಿಂದ ಚೀನಾಗೆ ಅಮೆರಿಕ ಮಾರುಕಟ್ಟೆ ಅನಿವಾರ್ಯ. ಟ್ರಂಪ್ ಏನೇ ಮಾಡಿದ್ರು ಯಾರು ಕಮಕ್ ಗಿಮಕ್ ಅನ್ನಂಗಿಲ್ಲ. ಅದಕ್ಕೆ ಅಮೆರಿಕವನ್ನ ದೊಡ್ಡಣ್ಣ ಅನ್ನೋದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚೀನಾ ಕೆನಡಾಕ್ಕೆ ಡೊನಾಲ್ಡ್ ಟ್ರಂಪ್ ತೆರಿಗೆ ಪೆಟ್ಟು. ಅಚ್ಚರಿಯ ರೀತಿಯಲ್ಲಿ ಭಾರತಕ್ಕೆ ಬೀಳಲಿಲ್ಲ ಪೆಟ್ಟು.
ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆರಳಿದ್ದಾರೆ. ನಿರೀಕ್ಷೆಯಂತೆಯೇ ಕೆನಡಾ, ಮೆಕ್ಸಿಕೋ ಮತ್ತು ಚೀನಾ ದೇಶಗಳಿಂದ ಆಮದಾಗುವ ವಸ್ತುಗಳ ಮೇಲೆ ತೆರಿಗೆ ವಿಧಿಸಿದ್ದಾರೆ. ಕೆನಡಾದ ಮೇಲೆ 25%, ಮೆಕ್ಸಿಕೋ ಮೇಲೆ 25%, ಚೀನಾದ ಮೇಲೆ 10% ತೆರಿಗೆ ವಿಧಿಸಿದ್ದಾರೆ. ಅಚ್ಚರಿ ಎಂಬಂತೆ ಭಾರತಕ್ಕೆ ಟ್ರಂಪ್ ತೆರಿಗೆ ವಿನಾಯಿತಿ ನೀಡಿದ್ದಾರೆ. ಅದಕ್ಕೆ ಪ್ರಧಾನಿ ಮೋದಿ ಮತ್ತು ಟ್ರಂಪ್ ನಡುವಿನ ಸ್ನೇಹ ಹಾಗೂ ಭಾರತದ ಬಜೆಟ್ನಲ್ಲಿ ಅಮೆರಿಕದ ಕೆಲ ವಸ್ತುಗಳ ಮೇಲಿನ ತೆರಿಗೆ ಕಡಿತ ಕಾರಣ ಎನ್ನಲಾಗ್ತಿದೆ. ಕೆನಡಾದ ಮೇಲೆ ಟ್ರಂಪ್ 25% ತೆರಿಗೆ ಹಾಕಿದ್ರೆ ಅಮೆರಿಕ ಮೇಲೆ ಕೆನಡಾ ಕೂಡ 25% ತೆರಿಗೆ ಹಾಕಿದೆ. ಮೆಕ್ಸಿಕೋ ಸಹ 25% ತೆರಿಗೆ ಹಾಕಲು ಸಿದ್ಧತೆ ನಡೆಸಿದೆ. 10% ತೆರಿಗೆ ವಿಧಿಸಿದ್ದಕ್ಕೆ ಚೀನಾ ಕೆರಳಿ ಕೆಂಡವಾಗಿದೆ. ಚೀನಾದಿಂದ ಅಮೆರಿಕ ತರಿಸಿಕೊಳ್ಳುವ ಎಲ್ಲ ವಸ್ತುಗಳಿಗೆ ತೆರಿಗೆ ಬೀಳುತ್ತೆ. ಆಟಿಕೆಯಿಂದ ಹಿಡಿದು ಬಟ್ಟೆಯವರೆಗೆ ಟ್ಯಾಕ್ಸ್ ಹೆಚ್ಚುತ್ತೆ. ಚೀನಾಕ್ಕೆ ಅಮೆರಿಕ $195 ಬಿಲಿಯನ್ ವಸ್ತು ಕಳಿಸುತ್ತೆ. ಅಮೆರಿಕಕ್ಕೆ ಚೀನಾ $562 ಬಿಲಿಯನ್ ವಸ್ತು ಮಾರುತ್ತೆ. ಅಂದ್ರೆ ಚೀನಾ ಜೊತೆ ಅಮೆರಿಕ $367 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಎದುರಿಸ್ತಿದೆ. ಆದ್ರಿಂದ ಚೀನಾಗೆ ಅಮೆರಿಕ ಮಾರುಕಟ್ಟೆ ಅನಿವಾರ್ಯ. ಟ್ರಂಪ್ ಏನೇ ಮಾಡಿದ್ರು ಯಾರು ಕಮಕ್ ಗಿಮಕ್ ಅನ್ನಂಗಿಲ್ಲ. ಅದಕ್ಕೆ ಅಮೆರಿಕವನ್ನ ದೊಡ್ಡಣ್ಣ ಅನ್ನೋದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚೀನಾ ಕೆನಡಾಕ್ಕೆ ಡೊನಾಲ್ಡ್ ಟ್ರಂಪ್ ತೆರಿಗೆ ಪೆಟ್ಟು. ಅಚ್ಚರಿಯ ರೀತಿಯಲ್ಲಿ ಭಾರತಕ್ಕೆ ಬೀಳಲಿಲ್ಲ ಪೆಟ್ಟು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆರಳಿದ್ದಾರೆ. ನಿರೀಕ್ಷೆಯಂತೆಯೇ ಕೆನಡಾ, ಮೆಕ್ಸಿಕೋ ಮತ್ತು ಚೀನಾ ದೇಶಗಳಿಂದ ಆಮದಾಗುವ ವಸ್ತುಗಳ ಮೇಲೆ ತೆರಿಗೆ ವಿಧಿಸಿದ್ದಾರೆ. ಕೆನಡಾದ ಮೇಲೆ 25%, ಮೆಕ್ಸಿಕೋ ಮೇಲೆ 25%, ಚೀನಾದ ಮೇಲೆ 10% ತೆರಿಗೆ ವಿಧಿಸಿದ್ದಾರೆ. ಅಚ್ಚರಿ ಎಂಬಂತೆ ಭಾರತಕ್ಕೆ ಟ್ರಂಪ್ ತೆರಿಗೆ ವಿನಾಯಿತಿ ನೀಡಿದ್ದಾರೆ. ಅದಕ್ಕೆ ಪ್ರಧಾನಿ ಮೋದಿ ಮತ್ತು ಟ್ರಂಪ್ ನಡುವಿನ ಸ್ನೇಹ ಹಾಗೂ ಭಾರತದ ಬಜೆಟ್ನಲ್ಲಿ ಅಮೆರಿಕದ ಕೆಲ ವಸ್ತುಗಳ ಮೇಲಿನ ತೆರಿಗೆ ಕಡಿತ ಕಾರಣ ಎನ್ನಲಾಗ್ತಿದೆ. ಕೆನಡಾದ ಮೇಲೆ ಟ್ರಂಪ್ 25% ತೆರಿಗೆ ಹಾಕಿದ್ರೆ ಅಮೆರಿಕ ಮೇಲೆ ಕೆನಡಾ ಕೂಡ 25% ತೆರಿಗೆ ಹಾಕಿದೆ. ಮೆಕ್ಸಿಕೋ ಸಹ 25% ತೆರಿಗೆ ಹಾಕಲು ಸಿದ್ಧತೆ ನಡೆಸಿದೆ. 10% ತೆರಿಗೆ ವಿಧಿಸಿದ್ದಕ್ಕೆ ಚೀನಾ ಕೆರಳಿ ಕೆಂಡವಾಗಿದೆ. ಚೀನಾದಿಂದ ಅಮೆರಿಕ ತರಿಸಿಕೊಳ್ಳುವ ಎಲ್ಲ ವಸ್ತುಗಳಿಗೆ ತೆರಿಗೆ ಬೀಳುತ್ತೆ. ಆಟಿಕೆಯಿಂದ ಹಿಡಿದು ಬಟ್ಟೆಯವರೆಗೆ ಟ್ಯಾಕ್ಸ್ ಹೆಚ್ಚುತ್ತೆ. ಚೀನಾಕ್ಕೆ ಅಮೆರಿಕ $195 ಬಿಲಿಯನ್ ವಸ್ತು ಕಳಿಸುತ್ತೆ. ಅಮೆರಿಕಕ್ಕೆ ಚೀನಾ $562 ಬಿಲಿಯನ್ ವಸ್ತು ಮಾರುತ್ತೆ. ಅಂದ್ರೆ ಚೀನಾ ಜೊತೆ ಅಮೆರಿಕ $367 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಎದುರಿಸ್ತಿದೆ. ಆದ್ರಿಂದ ಚೀನಾಗೆ ಅಮೆರಿಕ ಮಾರುಕಟ್ಟೆ ಅನಿವಾರ್ಯ. ಟ್ರಂಪ್ ಏನೇ ಮಾಡಿದ್ರು ಯಾರು ಕಮಕ್ ಗಿಮಕ್ ಅನ್ನಂಗಿಲ್ಲ. ಅದಕ್ಕೆ ಅಮೆರಿಕವನ್ನ ದೊಡ್ಡಣ್ಣ ಅನ್ನೋದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚೀನಾ ಕೆನಡಾಕ್ಕೆ ಡೊನಾಲ್ಡ್ ಟ್ರಂಪ್ ತೆರಿಗೆ ಪೆಟ್ಟು. ಅಚ್ಚರಿಯ ರೀತಿಯಲ್ಲಿ ಭಾರತಕ್ಕೆ ಬೀಳಲಿಲ್ಲ ಪೆಟ್ಟು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆರಳಿದ್ದಾರೆ. ನಿರೀಕ್ಷೆಯಂತೆಯೇ ಕೆನಡಾ, ಮೆಕ್ಸಿಕೋ ಮತ್ತು ಚೀನಾ ದೇಶಗಳಿಂದ ಆಮದಾಗುವ ವಸ್ತುಗಳ ಮೇಲೆ ತೆರಿಗೆ ವಿಧಿಸಿದ್ದಾರೆ. ಕೆನಡಾದ ಮೇಲೆ 25%, ಮೆಕ್ಸಿಕೋ ಮೇಲೆ 25%, ಚೀನಾದ ಮೇಲೆ 10% ತೆರಿಗೆ ವಿಧಿಸಿದ್ದಾರೆ. ಅಚ್ಚರಿ ಎಂಬಂತೆ ಭಾರತಕ್ಕೆ ಟ್ರಂಪ್ ತೆರಿಗೆ ವಿನಾಯಿತಿ ನೀಡಿದ್ದಾರೆ. ಅದಕ್ಕೆ ಪ್ರಧಾನಿ ಮೋದಿ ಮತ್ತು ಟ್ರಂಪ್ ನಡುವಿನ ಸ್ನೇಹ ಹಾಗೂ ಭಾರತದ ಬಜೆಟ್ನಲ್ಲಿ ಅಮೆರಿಕದ ಕೆಲ ವಸ್ತುಗಳ ಮೇಲಿನ ತೆರಿಗೆ ಕಡಿತ ಕಾರಣ ಎನ್ನಲಾಗ್ತಿದೆ. ಕೆನಡಾದ ಮೇಲೆ ಟ್ರಂಪ್ 25% ತೆರಿಗೆ ಹಾಕಿದ್ರೆ ಅಮೆರಿಕ ಮೇಲೆ ಕೆನಡಾ ಕೂಡ 25% ತೆರಿಗೆ ಹಾಕಿದೆ. ಮೆಕ್ಸಿಕೋ ಸಹ 25% ತೆರಿಗೆ ಹಾಕಲು ಸಿದ್ಧತೆ ನಡೆಸಿದೆ. 10% ತೆರಿಗೆ ವಿಧಿಸಿದ್ದಕ್ಕೆ ಚೀನಾ ಕೆರಳಿ ಕೆಂಡವಾಗಿದೆ. ಚೀನಾದಿಂದ ಅಮೆರಿಕ ತರಿಸಿಕೊಳ್ಳುವ ಎಲ್ಲ ವಸ್ತುಗಳಿಗೆ ತೆರಿಗೆ ಬೀಳುತ್ತೆ. ಆಟಿಕೆಯಿಂದ ಹಿಡಿದು ಬಟ್ಟೆಯವರೆಗೆ ಟ್ಯಾಕ್ಸ್ ಹೆಚ್ಚುತ್ತೆ. ಚೀನಾಕ್ಕೆ ಅಮೆರಿಕ $195 ಬಿಲಿಯನ್ ವಸ್ತು ಕಳಿಸುತ್ತೆ. ಅಮೆರಿಕಕ್ಕೆ ಚೀನಾ $562 ಬಿಲಿಯನ್ ವಸ್ತು ಮಾರುತ್ತೆ. ಅಂದ್ರೆ ಚೀನಾ ಜೊತೆ ಅಮೆರಿಕ $367 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಎದುರಿಸ್ತಿದೆ. ಆದ್ರಿಂದ ಚೀನಾಗೆ ಅಮೆರಿಕ ಮಾರುಕಟ್ಟೆ ಅನಿವಾರ್ಯ. ಟ್ರಂಪ್ ಏನೇ ಮಾಡಿದ್ರು ಯಾರು ಕಮಕ್ ಗಿಮಕ್ ಅನ್ನಂಗಿಲ್ಲ. ಅದಕ್ಕೆ ಅಮೆರಿಕವನ್ನ ದೊಡ್ಡಣ್ಣ ಅನ್ನೋದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.